ಅನ್ನೋದಕ್ಕಾಗಿ ಏಕಕಾಲದಲ್ಲಿ ಅತೃಪ್ತ ಶಾಸಕರಿಂದ ರಾಜೀನಾಮೆ ಕೊಡಿಸುವಂತಹ ತಂತ್ರವನ್ನ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. 14 ಅಥವಾ ಹೆಚ್ಚು ಶಾಸಕರಿಂದ ರಾಜೀನಾಮೆಯನ್ನ ಕೊಡಿಸಿ ಸರ್ಕಾರದ ಪತನ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳು ನಡೆದಿದೆ. ಹರಿಯಾಣದ ಗುರುಗ್ರಾಮದಲ್ಲಿರುವಂತಹ ರೆಸಾರ್ಟ್ನಲ್ಲಿ 104 ಬಿಜೆಪಿ ಶಾಸಕರು ಈಗಾಗಲೇ ಅಲ್ಲಿ ತಂಗಿದ್ದಾರೆ. ವಾಸ್ತವ್ಯವನ್ನ ಹೂಡಿದ್ದು ಎಲ್ಲಿ ರಿವರ್ಸ್ ಆಪರೇಷನ್ ನಡೆದುಬಿಡುತ್ತೋ ಅನ್ನುವಂತಹ ಆತಂಕ ಕೂಡ ಒಂದ್ ಕಡೆ ಬಿಎಸ್ವೈನಲ್ಲಿದೆ. ಹೀಗಾಗಿ ಇವತ್ತು ಬೆಳ್ಳಂಬೆಳಗ್ಗೆಯೇ ಹರಿಯಾಣ ಸಿಎಂ ಮನೋಹರ್ ಲಾಲ್ ಖಟ್ಟರ್ಗೆ ಕರೆಯನ್ನ ಮಾಡಿ ನಮ್ಮ ಶಾಸಕರಿಗೆ ರಕ್ಷಣೆಯನ್ನ ಒದಗಿಸಿ ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸ್ಪಂದಿಸಿರುವಂತಹ ಸಿಎಂ ಮನೋಹರ್ ಲಾಲ್ ಖಟ್ಟರ್, ನಿಮ್ಗೆ ಯಾವ ಭಯಾನೂ ಬೇಡ, ನಿಮ್ಮ ಶಾಸಕರು ನಮ್ಮ ರಕ್ಷಣೆಯಲ್ಲಿದ್ದಾರೆ, ಅವರು ನಮ್ಮ ಹೊಣೆ ಅಂತ ಅವರು ತಿಳಿಸಿದ್ದಾರೆ. ಒಂದು ಕಡೆ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದಾರೆ ಕಾಂಗ್ರೆಸ್ನಿಂದ. ಮತ್ತೊಂದು ಕಡೆ 104 ಶಾಸಕರೇನು ಈಗಾಗಲೇ ಗುರುಗ್ರಾಮದಲ್ಲಿ ಉಳ್ಕೊಂಡಿದ್ದಾರೆ, ಅವರನ್ನ ಸೇಫ್ ಮಾಡಿಕೊಳ್ಳುವಂತಹ ಕಾರ್ಯಗಳು ಕೂಡ ಆಗ್ತಾ ಇದೆ. ತಮ್ಮ ಕೈ ತಪ್ಪಿ ಹೋಗಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಹೇಳ್ತಾ ಇದ್ರು ನೆನ್ನೆ ಅಷ್ಟೇ HD ಕುಮಾರಸ್ವಾಮಿರವರು, ನಮ್ ಜೊತೆನೂ ಕೂಡ ಈಗಾಗಲೇ ಹಲವು ಶಾಸಕರು ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ, ಬಿಜೆಪಿಗರು 4-5 ಜನ ನಮ್ ಜೊತೆ ಕೂಡ ಇದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಇದನ್ನ ಅಷ್ಟು ಈಸಿಯಾಗಿ ತೆಗೆದುಕೊಳ್ಳೋದಿಲ್ಲ ಯಡಿಯೂರಪ್ಪನವರು. ಹಾಗಾಗಿ ಭದ್ರತೆಯನ್ನ ಒದಗಿಸೋ ನಿಟ್ಟಿನಲ್ಲಿ ಅಲ್ಲಿನ ಸಿಎಂಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅವರು ಇದಕ್ಕೆ ಸೂಕ್ತ ಸ್ಪಂದನೆ ಕೂಡ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕಲೆ ಹಾಕೋಣ. ಗುರುಗ್ರಾಮದಿಂದ ನೇರ ಸಂಪರ್ಕದಲ್ಲಿ ರವೀಶ್ ಇದ್ದಾರೆ. ರವೀಶ್, 104 ಶಾಸಕರು ಗುರುಗ್ರಾಮದಿಂದ 28 ಕಿಲೋಮೀಟರ್ ದೂರದಲ್ಲಿರುವಂತಹ ರೆಸಾರ್ಟ್ ನಲ್ಲಿ ಸೇಫ್ ಆಗಿದ್ದಾರಾ? ಯಾವ ರೀತಿ ಭದ್ರತೆಯನ್ನು ಅವರಿಗೆ ಒದಗಿಸಲಾಗಿದೆ? ಶಕುಂತಲಾ, ಈ ಒಂದು ಹೋಟೆಲ್ನಲ್ಲಿ 104 ಶಾಸಕರಿಲ್ಲ, ಕೇವಲ 92 ಶಾಸಕರು ಮಾತ್ರ ಇರತಕ್ಕಂಥದ್ದು. ಈಗಾಗಲೇ 5 ಶಾಸಕರು ಗೈರಾಗಿದ್ದಾರೆ, ವಿವಿಧ ಕಾರಣಕ್ಕೋಸ್ಕರ ಅನುಮತಿಯನ್ನು ಕೂಡ ಪಡೆದುಕೊಂಡು. ಉಳಿದಿರತಕ್ಕಂತ ನಾಯಕರುಗಳೇನಿದ್ದಾರೆ ಅವರು ಆಪರೇಷನ್ ಕಮಲವನ್ನು ಕೂಡ ಆಪರೇಟಿಂಗ್ ಮಾಡೋದಕ್ಕೆ ಅವರು ಬೇರೆ ಬೇರೆ ಕಡೆ ಕೂಡ ತೆರಳಿದ್ದಾರೆ. ಹಾಗಾಗಿ ಹೋಟೆಲ್ನಲ್ಲಿ ಇರ್ತಕ್ಕಂಥವರು ಕೇವಲ 92 ಜನ ಮಾತ್ರ. ಒಟ್ಟಾರೆಯಾಗಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ, ಯಾಕೆಂದ್ರೆ ಕಾಂಗ್ರೆಸ್ ಕೂಡ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಕೂಡ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಪ್ರತಿಭಟನೆಗಳಾಗಲಿ ಬೇರೆ ಬೇರೆ ಯಾವುದೂ ಕೂಡ ನಡೀಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ರೀತಿಯಲ್ಲಿ ಕಟ್ಟೆಚ್ಚರವನ್ನು ಕೂಡ ವಹಿಸ್ತಾ ಇದ್ದಾರೆ, ಮತ್ತೆ ಬಿಗಿ ಭದ್ರತೆಯನ್ನು ಕೂಡ ಹಾಕಿದ್ದಾರೆ. ಇವತ್ತು ಬೆಳಿಗ್ಗೆ ಯಡಿಯೂರಪ್ಪ ಅವರ ಜೊತೆ ಮನೋಹರ್ ಖಟ್ಟರ್ ಅವರು ಕೂಡ ಈಗಾಗಲೇ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಅಂದ್ರೆ ಯಾವುದೇ ರೀತಿಯ ಭದ್ರತೆ ಕಲ್ಪಿಸಿಕೊಡ್ತೇವೆ, ಯಾವುದೇ ರೀತಿಯ ಭಯ ಬೇಡ, ಹಾಗಾಗಿ ರಕ್ಷಣೆಗೆ ನಾವಿರ್ತೇವೆ ಅನ್ನೋ ಮಾತುಗಳನ್ನು ಕೂಡ ಖಟ್ಟರ್ ಅವರು ಹೇಳಿದ್ದಾರೆ. ಅಮಿತ್ ಶಾ ಅವರ ಸೂಚನೆಯ ಮೇರೆಗೆ ಒಂದು ರೀತಿಯಲ್ಲಿ ಹೋಟೆಲ್ಗೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೂಡ ಹಾಕಲಾಗಿದೆ. ಒಟ್ಟಾರೆಯಾಗಿ ಈ ಒಂದು 92 ಜನ ಶಾಸಕರು, ಅದರ ಜೊತೆಗೆ ಈಗ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 14ರಿಂದ 16 ಶಾಸಕರು ಒಟ್ಟಾಗಿ ಒಂದ್ ಕಡೆ ಇದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಬಿಜೆಪಿ ನಾಯಕರು ಈಗಲೂ ಕೂಡ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ನಾಯಕರುಗಳ ನಡೆ ನೋಡಿಕೊಂಡು ಆ ಬಳಿಕ ಇಲ್ಲಿರ್ತಕ್ಕಂಥ ಶಾಸಕರನ್ನ ಶಿಫ್ಟ್ ಮಾಡೋದಾ ಬೇರೆ ಕಡೆ ಅಥವಾ ಇಲ್ಲೇ ಇರಿಸೋದಾ ಅನ್ನೋದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಮಧ್ಯಾಹ್ನದ ಬಳಿಕ ಒಂದು ರೀತಿಯಲ್ಲಿ ಸ್ಪಷ್ಟವಾದ ಚಿತ್ರಣ ಸಿಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ರವೀಶ್, ಈ ಹಿಂದೆ ಕೂಡ ಆಪರೇಷನ್ ಕಮಲ ಮಾಡೋದಕ್ಕೆ ಹೋಗಿ ಕೈ ಸುಟ್ಕೊಂಡಿತ್ತು, ಚೀಮಾರಿ ಕೂಡ ಹಾಕೊಂಡಿದ್ರು, ಒಂದ್ ರೀತಿ ಟುಸ್ ಪಟಾಕಿ ಆಗ್ತಾ ಇತ್ತು. ಆದ್ರೆ ಈ ಸರಿ ಆಟಮ್ ಬಾಂಬ್ ಸಿಡಿಸುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆಯಾ? ಯಾಕಂದ್ರೆ ಈ ಬಾರಿ ಏನಾದ್ರೂ ಕೈ ತಪ್ಪಿ ಹೋದ್ರೆ ಕೇವಲ ರಾಜ್ಯದಲ್ಲೆಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಳಂಕ ಹೊತ್ಕೊಳ್ಳುವಂತಹ ಚಾನ್ಸಸ್ ಇದೆ. ಲೋಕಸಭಾ ಚುನಾವಣೆ ಕೂಡ ಹತ್ರ ಇದೆ. ಸೊ ಟುಸ್ಪಟಾಕಿ ಆಗದೇ ಇರೋ ನಿಟ್ಟಿನಲ್ಲಿ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ? ಖಂಡಿತವಾಗಿಯೂ ಕೂಡ, ಯಾಕೆಂದ್ರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಬಹುದೊಡ್ಡ ಹೊಡೆತ ಬೀಳುತ್ತೆ. ಯಾಕೆಂದ್ರೆ ಒಂದು ವೇಳೆ ಆಪರೇಷನ್ ಕಮಲ ಫೇಲ್ಯೂರ್ ಆದಂತಹ ಸಂದರ್ಭದಲ್ಲೂ ಕೂಡ ಹಾಗಾಗಿ ಎಲ್ಲವನ್ನು ಕೂಡ ರಹಸ್ಯವಾಗಿ ಮಾಡ್ತಾ ಇರೋರು. ಜೊತೆಗೆ ಬಹಿರಂಗವಾಗಿ ಯಾವೊಬ್ಬ ನಾಯಕರು ಕೂಡ ನಾವು ಆಪರೇಷನ್ ಕಮಲ ಮಾಡ್ತಾ ಇದೀವಿ ಅಂತ ಕೂಡ ಹೇಳ್ತಾ ಇಲ್ಲ. ಅಂದ್ರೆ ಅವ್ರು ಬಂದ್ರೆ ಮಾತ್ರ ನಾವು ಒಂದು ಸರ್ಕಾರವನ್ನು ರಚನೆ ಮಾಡ್ತೇವೆ ಅನ್ನೋ ಮಾತುಗಳನ್ನಷ್ಟೇ ಹೇಳ್ತಾ ಇದ್ದಾರೆ. ನಮ್ಮ ಶಾಸಕರನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ಮಾತ್ರ ನಾವು ಇಲ್ಲಿ ಕರೆದುಕೊಂಡು ಬಂದಿದ್ದೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತದೆ. ನಮ್ಮ ಶಾಸಕರಿಗೆ ಆಪರೇಷನ್ ಮಾಡ್ತಾರೆ ಅಂತ ಕೂಡ ಸ್ವತಃ ಯಡಿಯೂರಪ್ಪನವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಯಾವೊಬ್ಬ ನಾಯಕರು ಕೂಡ ಬಹಿರಂಗವಾಗಿ ಆಪರೇಷನ್ ಕಮಲ ಮಾಡೇ ಬಿಡ್ತೇವೆ, ಜೊತೆಗೆ ಸರ್ಕಾರ ರಚನೆ ಮಾಡ್ತೇವೆ ಅನ್ನೋದು ಹೇಳುವ ಧೈರ್ಯವೂ ಕೂಡ ಇಲ್ಲ. ಯಾಕೆಂದ್ರೆ ಸಾಕಷ್ಟು ಬಾರಿ ಒಂದ್ ರೀತಿಯಲ್ಲಿ ಪೆಟ್ಟನ್ನು ಕೂಡ ತಿಂದಿದ್ದಾರೆ. ಹಾಗಾಗಿ ಈ ಬಾರಿ ಒಂದ್ ರೀತಿಯಲ್ಲಿ ರಹಸ್ಯವಾಗಿ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಜೊತೆಗೆ ಅಮಿತ್ ಶಾ ಅವರು ಸಾಥ್ ಕೊಟ್ಟಿರ್ತಕ್ಕಂಥದ್ದು, ಯಾಕೆಂದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರಿಂದಲೂ ಕೂಡ ಈ ಒಂದು ಆಪರೇಷನ್ ಕಮಲಕ್ಕೆ ಒಂದ್ ರೀತಿಯಲ್ಲಿ ರಹಸ್ಯವಾಗಿ ಕೈ ಜೋಡಿಸಿದ್ದಾರೆ. ಜೊತೆಗೆ ಎಲ್ಲಾ ರೀತಿಯಲ್ಲೂ ಕೂಡ ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಮಹಾರಾಷ್ಟ್ರದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದೆ, ಅಲ್ಲಿ ಮಹಾರಾಷ್ಟ್ರ ಸಿಎಂ ಆಗಿರ್ತಕ್ಕ ಫಡ್ನವೀಸ್ ಅವರಿಗೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡೋದಕ್ಕೂ ಕೂಡ ಒಂದು ಶಾಸಕರಿಗೆ ಈಗಾಗಲೇ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಹರಿಯಾಣದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದೆ. ಹಾಗಾಗಿ ಒಟ್ಟಾರೆಯಾಗಿ ಎಲ್ಲಾ ಶಾಸಕರುಗಳನ್ನು ಕೂಡ ಒಂದೆಡೆ ಸೇರಿಸಿ ಒಂದ್ ರೀತಿಯಲ್ಲಿ ಆಪರೇಷನ್ ಸಕ್ಸಸ್ ಮಾಡೋದಕ್ಕೂ ಕೂಡ ಓಡಾಡ್ತಾ ಇದ್ದಾರೆ. ಶಕುಂತಲಾ, ಓಕೆ, ಥ್ಯಾಂಕ್ ಯು ರವೀಶ್, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.